ಉತ್ತರ ಕನ್ನಡದ ಕಾಡಂಚಿನ ಹಳ್ಳಿಯೊಂದು. ಅಲ್ಲಿನ ಮಣ್ಣಿಗೆ ಕೆಂಪು ಬಣ್ಣ, ಕೈಗೆ ಅಂಟಿಕೊಳ್ಳುವ ಮಣ್ಣು, ಬೆವರು ಸುರಿಸಿದರೆ ಅದಕ್ಕೆ ಬೆಲೆ ಗೊತ್ತಿರುವ ಮಣ್ಣು. ಆ ಹಳ್ಳಿಯಲ್ಲಿ ರಾಮಣ್ಣ ಅನ್ನೋ ರೈತ ಇದ್ದ. ಅವನಿಗೆ ಇದ್ದಿದ್ದೇ 3 ಎಕರೆ ಭೂಮಿ. ಆ ಭೂಮಿಯಲ್ಲಿ ಅವನ ಅಜ್ಜನ ಹೆಜ್ಜೆ ಗುರುತುಗಳಿದ್ದವು. ಅಪ್ಪನ ಬೆವರು ಸೇರಿತ್ತು. ತಾಯಿಯ ಅಂತಿಮ ಉಸಿರು ಮಣ್ಣಾಗಿ ಸೇರಿಕೊಂಡಿತ್ತು. ರಾಮಣ್ಣನಿಗೆ ಭೂಮಿ ಅನ್ನುವುದು ಕೇವಲ ಹೊಲ ಅಲ್ಲ, ಅದು ಅವನ ದೇವರು. ಆದರೆ ಕಾಲ ರಾಮಣ್ಣನ ಕಡೆ ಇರಲಿಲ್ಲ. 3 ವರ್ಷಗಳಿಂದ ಮಳೆ ಮೋಸ ಮಾಡುತ್ತಿತ್ತು. ಬಾವಿಯಲ್ಲಿ ನೀರು ಇಳಿದು ಹೋಗಿತ್ತು. ಬೆಳೆ ಕೈಕೊಟ್ಟಿತ್ತು. ಸಾಲ ಮಾತ್ರ ದಿನದಿಂದ ದಿನಕ್ಕೆ ಬೆಳೆದಿತ್ತು. ಬ್ಯಾಂಕ್ನ ನೋಟಿಸ್ ಬಂದು ಬಿಟ್ಟಿತ್ತು. ಇನ್ನೊಂದು ಬಾರಿ ಸಾಲ ಕಟ್ಟದಿದ್ದರೆ ಭೂಮಿ ಹರಾಜು. ಆ ಒಂದು ಸಾಲಿನ ಕಾಗದ ರಾಮಣ್ಣನ ಮನಸ್ಸನ್ನು ಒಡೆದಿತ್ತು. ಅವನಿಗೆ ಗೊತ್ತಿತ್ತು, ಭೂಮಿ ಹೋದರೆ ಅವನ ಉಸಿರು ಹೋಗುತ್ತದೆ ಅಂತ. ಹಳ್ಳಿಯಲ್ಲಿ ಜನ ಮಾತನಾಡುತ್ತಿದ್ದರು. ಈ ಕಾಲದಲ್ಲಿ ಕೃಷಿ ಯಾಕೆ? ಭೂಮಿ ಮಾರಿ ಪಟ್ಟಣಕ್ಕೆ ಹೋಗು, ಇನ್ನು ಎಷ್ಟು ದಿನ ಮಣ್ಣಿನ ಹಿಂದೆ ಸಾಯುತ್ತೀಯ? ಎಲ್ಲರೂ ಹೀಗೆ ಹೇಳುತ್ತಿದ್ದರು. ರಾಮಣ್ಣ ಕೇಳಿಸಿಕೊಂಡ, ಆದರೆ ಉತ್ತರ ಕೊಡಲಿಲ್ಲ. ಅವನಿಗೆ ಗೊತ್ತಿತ್ತು, ಕೆಲ ಮಾತುಗಳಿಗೆ ಉತ್ತರ ಕೊಟ್ಟರೆ ಮಣ್ಣು ನೊಂದುಕೊಳ್ಳುತ್ತದೆ. ಪ್ರತಿದಿನ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಅವನು ಹೊಲಕ್ಕೆ ಹೋಗುತ್ತಿದ್ದ. ಕಾಲು ಬೆರಳುಗಳಿಂದ ಮಣ್ಣನ್ನು ಸ್ಪರ್ಶಿಸಿ ನಿಂತುಕೊಳ್ಳುತ್ತಿದ್ದ. ಮಣ್ಣು ತನ್ನ ಸತ್ವ ಕಳೆದುಕೊಂಡಿದ್ದರೂ ಅವನಿಗೆ ಅದು ಜೀವಂತವಾಗಿ ಅನಿಸುತ್ತಿತ್ತು. ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಅಂತ ಮಣ್ಣಿಗೆ ಮೌನವಾಗಿ ಕೇಳುತ್ತಿದ್ದ. ಒಂದು ಕಡೆ ಮನೆಯೊಳಗೆ ಮೌನ ಆವರಿಸಿತ್ತು. ಹೆಂಡತಿ ಲಕ್ಷ್ಮಿ ಬಿಸಿ ನೀರಿನ ಗ್ಲಾಸ್ ಹಿಡಿದುಕೊಂಡು ನಿಂತಿದ್ದಳು. ಮಕ್ಕಳು ಕೋಣೆಯಲ್ಲಿ ಮೌನವಾಗಿದ್ದರು. ಲಕ್ಷ್ಮಿ ನಡುಕ ಧ್ವನಿಯಲ್ಲಿ, ರಾಮಣ್ಣನಿಗೆ ಮಕ್ಕಳ ಶಾಲಾ ಫೀಸ್ ಕೊಡಬೇಕು, ಇನ್ನು ಏನು ಮಾಡೋದು ಎಂದಳು. ರಾಮಣ್ಣ ಏನೂ ಹೇಳಲಿಲ್ಲ. ಆಕಾಶ ನೋಡಿದ, ಮತ್ತೆ ನೆಲ ನೋಡಿದ. ಈ ಮಣ್ಣು ನಮಗೆ ದಾರಿ ತೋರುತ್ತದೆ ಎಂದಷ್ಟೇ ಹೇಳಿದ. ಆ ರಾತ್ರಿ ಹಳ್ಳಿಯ ಹಳೆಯ ದೇವಾಲಯದ ಬಳಿ ಜಾತ್ರೆ ಇತ್ತು. ದೇವರ ಹಾಡು, ಡೋಲು, ಜನಗಳ ಗದ್ದಲ. ಜಾತ್ರೆ ನಡುವೆ ಒಬ್ಬ ವೃದ್ಧ ಮಾತನಾಡುತ್ತಿದ್ದ. ಅವನ ಮಾತು ಜೋರಾಗಿರಲಿಲ್ಲ, ಆದರೆ ಗಂಭೀರವಾಗಿತ್ತು. ಭೂಮಿ ಯಾರದ್ದೂ ಅಲ್ಲ, ಆದರೆ ಭೂಮಿಯನ್ನು ನಂಬುವವನು ಮಾತ್ರ ಅದರ ಮಗ. ಮಗನನ್ನು ತಾಯಿ ಯಾವತ್ತೂ ಬೀಳಿಸಲ್ಲ. ಆ ಮಾತು ರಾಮಣ್ಣನ ಎದೆಗೆ ನೇರವಾಗಿ ಬಿದ್ದಂತಾಯಿತು. ಮರುದಿನ ಅವನು ತೀರ್ಮಾನ ಮಾಡಿಕೊಂಡ, ಈ ಬಾರಿ ಸುಲಭದ ದಾರಿ ಬೇಡ, ಹಳೆಯ ದಾರಿ ಹಿಡಿಯಬೇಕು. ರಾಸಾಯನಿಕ ಗೊಬ್ಬರ ಬಿಟ್ಟು ಹಸುಗಳ ಗೊಬ್ಬರ, ಎಲೆಗಳು, ಹಳ್ಳಿಯ ಹಿರಿಯರು ಹೇಳಿದ ಪದ್ಧತಿಯನ್ನು ಅನುಸರಿಸಬೇಕು ಎಂದು ಹಗಲು ರಾತ್ರಿ ನೋಡದೆ ದುಡಿದ. ಹಳ್ಳಿಯವರು ನಕ್ಕರು. ಇದು ಹಳೆಯ ಕಾಲದ ಯೋಚನೆ, ರಾಮಣ್ಣನಿಗೆ ಇನ್ನೂ ಬುದ್ಧಿ ಬಂದಿಲ್ವಾ ಎಂದು ಆಡಿಕೊಳ್ಳುತ್ತಿದ್ದರು. ರಾಮಣ್ಣ ಕೇಳಿಸಿಕೊಂಡ, ಆದರೆ ಮೌನವಾಗಿದ್ದ. ಅವನಿಗೆ ಗೊತ್ತಿತ್ತು, ಮೌನವೇ ಮಣ್ಣಿನ ಭಾಷೆ. ಮಳೆ ಇನ್ನೂ ಬರಲಿಲ್ಲ. ಬೆಳೆ ನಿಧಾನವಾಗಿ ಬೆಳೆಯುತ್ತಿತ್ತು. ಸಾಲದ ಒತ್ತಡ ಉಸಿರುಗಟ್ಟಿಸುತ್ತಿತ್ತು. ಒಂದು ದಿನ ಬ್ಯಾಂಕ್ನವರು ಮನೆಗೆ ಬಂದು ಅಂತಿಮ ನೋಟಿಸ್ ಕೊಟ್ಟರು. ಲಕ್ಷ್ಮಿ ಕಣ್ಣೀರಿಟ್ಟಳು. ಮಕ್ಕಳು ಭಯದಿಂದ ಅವನ ಮುಖ ನೋಡುತ್ತಿದ್ದರು. ಆ ರಾತ್ರಿ ರಾಮಣ್ಣ ನಿದ್ದೆ ಮಾಡಲಿಲ್ಲ. ಹೊಲಕ್ಕೆ ಹೋಗಿ ಮಣ್ಣಿನ ಮೇಲೆ ಕೂತು ಬಿಟ್ಟ. ಮೊದಲ ಬಾರಿಗೆ ಅವನ ಕಣ್ಣೀರು ಮಣ್ಣಿಗೆ ಬಿತ್ತು. ನಾನು ತಪ್ಪು ಮಾಡಿಬಿಟ್ಟಿನಾ ಅಂತ ಅವನು ಕೇಳಿದ. ಮಣ್ಣು ಉತ್ತರ ಕೊಡಲಿಲ್ಲ, ಆದರೆ ಮೌನ ಇನ್ನಷ್ಟು ಗಟ್ಟಿಯಾಗಿತ್ತು. ಅದೇ ರಾತ್ರಿ ಗಾಳಿ ಬೀಸತೊಡಗಿತು. ಆಕಾಶ ಕಪ್ಪಾಯಿತು. ಮಳೆ ಬಂತು. ಹಳ್ಳಿಯವರು ಮನೆಯೊಳಗೆ ಓಡಿದರು. ಆದರೆ ರಾಮಣ್ಣ ಹೊಲದಲ್ಲೇ ನಿಂತ. ಮಳೆ ಮೊದಲ ಹನಿ ಮಣ್ಣಿನ ಮೇಲೆ ಬೀಳುವುದನ್ನು ಅವನು ನೋಡಬೇಕಿತ್ತು. ಮಣ್ಣು ಮಳೆ ನೀರನ್ನು ಚೆನ್ನಾಗಿ ಕುಡಿಯಿತು. ಬಹುಕಾಲದ ನಂತರ ಭೂಮಿ ಉಸಿರಾಡಿತು. ಮುಂದಿನ ದಿನಗಳು ಅದ್ಭುತವಾಗಿದ್ದವು. ರಾಮಣ್ಣನ ಹೊಲ ಹಸಿರಾಯಿತು. ಬೆಳೆ ಗಟ್ಟಿಯಾಗಿ ಬೆಳೆದಿತು. ಪಕ್ಕದ ಹೊಲಗಳು ಒಣಗಿದ್ದರೂ ಅವನ ಹೊಲ ಜೀವಂತವಾಗಿತ್ತು. ಕೃಷಿ ಅಧಿಕಾರಿಗಳು ಬಂದು ಕೇಳಿದರು, ನೀವು ಏನು ಮಾಡಿದಿರಿ? ರಾಮಣ್ಣ ನೆಲ ನೋಡಿ, ನಾನು ಮಣ್ಣಿಗೆ ದ್ರೋಹ ಮಾಡಲಿಲ್ಲ. ಹೆಂಡತಿ ಲಕ್ಷ್ಮಿ ಅವನ ಜೊತೆ ನಿಂತಳು. ಕೈಯಲ್ಲಿ ಚಹಾ ಕೊಟ್ಟು, ನೀವು ಸೋಲಲ್ಲ ಎಂದಳು. ಮಗ ಶಿವ ರಾತ್ರಿ ದೀಪದ ಕೆಳಗೆ ಓದುತ್ತಿದ್ದ. ಅಪ್ಪನನ್ನು ನೋಡಿದಾಗ ಅವನ ಕಣ್ಣುಗಳಲ್ಲಿ ಹೆಮ್ಮೆ ಇತ್ತು. ಹಸಿರು ಹೊಲ ರಾಮಣ್ಣನ ಹೃದಯಕ್ಕೆ ಮತ್ತೆ ಜೀವ ಕೊಟ್ಟಿತು. ಆ ದಿನ ಕಟಾವು ಮಾಡಿದಾಗ ಗದ್ದೆಯಲ್ಲಿ ನಿಂತು ಅತ್ತ, ದುಃಖದಿಂದ ಅಲ್ಲ, ಜಯದಿಂದ. ಆದರೆ ಕತೆ ಇಲ್ಲಿಗೆ ಮುಗಿಯಲಿಲ್ಲ. ಮಾರುಕಟ್ಟೆಯಲ್ಲಿ ಬೆಲೆ ಕಡಿಮೆ, ಮಧ್ಯವರ್ತಿಗಳ ಆಟ ಮತ್ತೆ ಹೊಡೆತ. ಆ ದಿನ ರಾಮಣ್ಣ ಮನೆಗೆ ಬಂದು ಮೌನವಾಗಿ ಕುಳಿತ. ಮಗ ಹತ್ತಿರ ಬಂದು ಕೇಳಿದ, ಅಪ್ಪ, ರೈತ ಅಂದರೆ ಇಷ್ಟು ಕಷ್ಟ ಯಾಕೆ? ರಾಮಣ್ಣ ಉತ್ತರ ಕೊಡಲಿಲ್ಲ. ಅವನ ಕಣ್ಣುಗಳೇ ಉತ್ತರ ಕೊಟ್ಟವು. ಅದೇ ದಿನ ಹಳ್ಳಿಗೆ ಒಬ್ಬ ಅಧಿಕಾರಿ ಬಂದ. ಸಾವಯವ ಕೃಷಿ ಮಾಡಿದ ರೈತರನ್ನು ಗುರುತಿಸುವ ಕಾರ್ಯಕ್ರಮ ಮಾಡೋದಾಗಿ ಹೇಳಿದ.
ಅದರಲ್ಲಿ ರಾಮಣ್ಣನ ಗದ್ದೆ ಆಯ್ಕೆಯಾಯಿತು. ಅವನನ್ನು ವೇದಿಕೆಗೆ ಕರೆದು ಇವರು ನಿಜವಾದ ರೈತ ಎಂದು ಹೇಳಿದಾಗ ಅವನ ಕೈ ನಡುಗುತ್ತಿತ್ತು. ರಾಮಣ್ಣ ಮಾತನಾಡಿದ. ನಾನು ದೊಡ್ಡವನು ಅಲ್ಲ. ನನ್ನ ಕೈಗೆ ಬಿದ್ದ ಮಣ್ಣು ಈ ದೇಶಕ್ಕೆ ಅನ್ನ ಕೊಡುತ್ತೆ ಅಷ್ಟೇ. ರೈತ ಸತ್ತರೆ ದೇಶ ಹಸಿವಾಗುತ್ತೆ. ಅಂದು ಹಳ್ಳಿಯವರೆಲ್ಲ ಮೌನವಾಗಿದ್ದರು. ಮಗ ಶಿವನ ಕಣ್ಣು ತುಂಬಿತು. ನನ್ನ ಅಪ್ಪ ರೈತ ಅಂತ ಅವನು ಹೆಮ್ಮೆಪಟ್ಟ. ಇಂದು ರಾಮಣ್ಣ ಶ್ರೀಮಂತ ಅಲ್ಲ, ಆದರೆ ಅವನ ಮನಸ್ಸು ತುಂಬಿದೆ. ಮಣ್ಣಿನೊಂದಿಗೆ ಬದುಕುವ ಒಬ್ಬ ನಿಜವಾದ ದೇವರು ಅವನು. ಈ ಕತೆ ಒಬ್ಬ ರೈತನದು ಅಲ್ಲ, ನಮ್ಮ ದೇಶದ ಸಾವಿರಾರು ರಾಮಣ್ಣರ ನಿಜವಾದ ಕತೆ. ಈ ಕತೆ ಇಷ್ಟ ಆಗಿದ್ರೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇದೇ ರೀತಿ ಕತೆಗಳಿಗಾಗಿ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.